ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ. ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ. ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು. ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು. ಭಾಗ್ಯ ನಿಮ್ಮ ಜೊತೆ ಇಂದು ಇದೆ. ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು. ಮೇಷರಾಶಿ ರೋಮಾನ್ಸ್. ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ. ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ. ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ. ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ. ಮೇಷರಾಶಿ ಕರಿಯರ್. ಇಂದಿನ ದಿನ ನಿಮ್ಮ ಪೂರ್ತಿ ಶಕ್ತಿಯನ್ನು ಪ್ರದರ್ಶಿಸಿ. ಅಧಿಕಾರಿಗಳನ್ನು ಪ್ರಸನ್ನಗೊಳಿಸಬೇಕಾಗಿದೆ. ಈ ಸಮಯದಲ್ಲಿ ನಿಮಗೆ ಪದವಿ ಸಿಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಚೆನ್ನಾಗಿರುವ ಪರಿಣಾಮ ಸಿಗುತ್ತದೆ. ಮೇಷರಾಶಿ ಫೈನಾನ್ಸ್. ನೀವು ಬಿಸ್ನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು. ನೀವು ಈ ಐಡಿಯಾವನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ. ಬಿಸ್ನೆಸ್ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ. ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗೇ ಆಗುತ್ತದೆ. ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ, ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ. ಮೇಷರಾಶಿ ಹೆಲ್ತ್. ಇಂದು ನೀವು ಸಕಾರಾತ್ಮಕ ಯೋಚನೆಗಳ ಜೊತೆಯಲ್ಲಿ ಇರುವಿರಿ ಮತ್ತು ಎಲ್ಲ ನಕಾರಾತ್ಮಕ ಯೋಚನೆಗಳು ಮಾಯವಾಗುವುದು. ಜನರು ನಿಮ್ಮ ಸೌಂದರ್ಯವನ್ನು ಪ್ರಶಂಸಿಸುವರು. ನಿಜ ಹೇಳಬೇಕೆಂದರೆ ಇದು ನಿಮ್ಮೊಳಗಿರುವ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಹೊರಗೆ ಹೊಳೆಯುತ್ತದೆ ಅಷ್ಟೇ. ವೃಷಭರಾಶಿ ಓವರ್ವ್ಯೂ. ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ. ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ. ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ. ವೃಷಭರಾಶಿ ರೋಮಾನ್ಸ್. ನಿಮ್ಮ ಪಾರ್ಟ್ನರ್ನಿಂದ ದೂರ ಹೋಗುವ ರಸ್ತೆಯಿಂದ ದೂರ ಇರಿ. ಕ್ಷಣಿಕವಾದ ಆಕರ್ಷಣೆಯಿಂದ ದೂರ ಇರಿ. ಇದರ ಮುಂದೆ ನಿಮ್ಮ ಪಾರ್ಟ್ನರ್ ಕಮ್ಮಿಯಾದರೂ ಆ ಸಂಬಂಧವೇ ಗಟ್ಟಿಯಾಗಿರುತ್ತದೆ ಮತ್ತು ನಿಮಗೆ ಅದನ್ನು ಮತ್ತೂ ಗಟ್ಟಿಯಾಗಿ ಇಡಬೇಕಾಗುತ್ತದೆ. ವೃಷಭರಾಶಿ ಕರಿಯರ್. ನಿಮಗಾಗಿ ಜೀವನ ಪರ್ಯಂತದ ಕ್ಷೇತ್ರವು ಸಾಕಷ್ಟು ಸರಿಯಾದ ಹಾಗೂ ಭಾಗ್ಯದಿಂದ ಕೂಡಿದಂತೆ ಕಾಣಿಸುತ್ತಿದೆ. ಇನ್ನು ನೀವು ಹೊಸ ವ್ಯವಹಾರದ ಅಡಿಪಾಯವನ್ನು ಹಾಕಬಹುದು. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಬಹಳಷ್ಟು ಸಮಯವಾಗುವುದು, ಆದರೆ ಇಂದು ಆರಂಭಿಸುವುದರಿಂದ ಅದರ ಲಾಭವನ್ನು ನೀವು ಅನುಭವಿಸಬಹುದು. ನಿಮ್ಮ ಎಲ್ಲಾ ಸೃಜನಾತ್ಮಕ ಶಕ್ತಿ ಹಾಗೂ ಪ್ರತಿಭೆಯ ಉಪಯೋಗವನ್ನು ನಿಮ್ಮ ಕೆಲಸವನ್ನು ಸುಧಾರಿಸುವುದಕ್ಕಾಗಿ ಮಾಡಿ. ವೃಷಭರಾಶಿ ಫೈನಾನ್ಸ್. ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ. ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ. ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು. ವೃಷಭರಾಶಿ ಹೆಲ್ತ್. ನಿಮ್ಮ ವ್ಯಸ್ತವೇ ನಿಮಗೆ ತೊಂದರೆ ಉಂಟು ಮಾಡಬಹುದು. ನಿಮಗೆ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳಲು ತೊಂದರೆಯಾಗಬಹುದು. ನೀವು ಕೆಲಸ ಮತ್ತು ಬೇರೆ ವಸ್ತುಗಳ ಮಧ್ಯೆ ಅಂತರವಿರಿಸಿಕೊಳ್ಳಲು ಕಲಿಯಿರಿ. ನೀವು ಕಡಿಮೆ ಸಮಯದಲ್ಲಿ ಮಾಡಲು ಆಗುವುದಿಲ್ಲ, ಆದರೆ ನೀವು ಮಿತ್ರರ ಹಾಗೂ ಪ್ರಿಯಜನರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರವೇ ಚೆನ್ನಾಗಿ ಕೆಲಸ ಮಾಡಬಲ್ಲಿರಿ. ಮಿಥುನ ರಾಶಿ ಓವರ್ವ್ಯೂ. ಯಾರು ಪರೀಕ್ಷೆಯನ್ನು ಬರೆಯುವ ತಯಾರಿಯಲ್ಲಿ ಇರುವರೋ ಅಂತಹ ಜನರು ಇಂದಿನ ದಿನ ವಿಚಲಿತರಾಗಬಹುದು. ಬಹುಶಃ ನಿಮ್ಮ ಮನಸ್ಸು ಓದುವುದರ ಕಡೆ ಬಾರದಿದ್ದರೂ ಕೂಡ ನೀವು ಪೂರ್ತಿ ಮನಸ್ಸಿನಿಂದ ಹಾಗೂ ಶ್ರಮದಿಂದ ಓದಲು ಪ್ರಯತ್ನಪಡಿ. ಯಾವುದೇ ನಕಾರಾತ್ಮಕವು ನಿಮ್ಮ ಮನಸ್ಸಿಗೆ ಬರದಂತೆ ನೋಡಿಕೊಳ್ಳಿ, ಇಲ್ಲದಿದ್ದರೆ ನೀವು ತಪ್ಪು ಮಾಡಿಬಿಡುವಿರಿ. ನೀವು ನಿಮಗೆ ಹೇಳಿಕೊಳ್ಳಿ, ನೀವು ಇದನ್ನು ಮಾಡಬಲ್ಲಿರಿ ಎಂದು. ಆಗ ನೋಡಿ, ನೀವು ನೋಡಿರಿ, ನೀವು ಎಲ್ಲವನ್ನೂ ಮಾಡಿಬಿಡುವಿರಿ. ಮಿಥುನ ರಾಶಿ ರೋಮಾನ್ಸ್. ವೈವಾಹಿಕ ದಂಪತಿಗಳು ಅನಾವಶ್ಯಕ ವಾದ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ನೀವು ಈ ಸ್ಥಿತಿಯಿಂದ ಹೊರಗೆ ಬರಲು ಯೋಚಿಸಿ. ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಯ ಆಶೆಗಳನ್ನು ಪೂರೈಸಿ. ಈ ಸಮಯ ಶಾಂತವಾಗಿ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ. ಮಿಥುನ ರಾಶಿ ಕರಿಯರ್. ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ. ನಿಮಗೆ ನಿಮ್ಮ ಕೆಲಸದಲ್ಲಿ ಸಂತೋಷ ಸಿಗುತ್ತದೆ. ಈ ಎಲ್ಲಾ ಸಕಾರಾತ್ಮಕವಾದ ಮಾತಿನ ಲಾಭವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಮಿಥುನ ರಾಶಿ
ಫೈನಾನ್ಸ್. ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು, ಆದರೆ ಇದು ಲಾಭದಾಯಕವಾಗಿದೆ. ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು. ಮಿಥುನ ರಾಶಿ ಹೆಲ್ತ್. ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಭಯಾನಕವಾದ ಕ್ಷಣವನ್ನು ಎದುರಿಸಬೇಕಾಗಬಹುದು. ಚಿಂತಿಸಬೇಡಿ, ನೀವು ಪೂರ್ತಿ ಸಮಾಧಾನದಿಂದ ಇರಿ. ನೀವು ಅವರನ್ನು ಎಮೋಷನಲ್ ಭಾವನೆಗಳಿಂದ ಅವರನ್ನು ಹಿಡಿದಿಡಿ. ಕರ್ಕ ರಾಶಿ ಓವರ್ವ್ಯೂ. ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು. ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬಾ ಚೆನ್ನಾಗಿದೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ. ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ. ಮಜಾ ಮಾಡಲು ನೀವಿಬ್ಬರು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು. ಕರ್ಕ ರಾಶಿ ರೋಮಾನ್ಸ್. ಇವತ್ತು ನಿಮ್ಮ ಕಡೆಯ ಅತಿ ಆಕರ್ಷಕವಾದ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಂಭವವಿದೆ. ನೀವು ಅವರನ್ನು ಕೆಲಸ ಮಾಡುವ ಕಡೆಯೇ ಭೇಟಿಯಾಗುವ ಸಂಭವವಿದೆ. ಈ ಭೇಟಿಯು ನಿಮಗೆ ಬಹಳ ರೋಚಕವಾದ ಅನುಭವ ಕೊಡುತ್ತದೆ. ಕಾರ್ಯಾಲಯದಿಂದ ಹೊರಗೆ ಬರುವವರೆಗೂ ರೋಮಾನ್ಸ್ ಅನ್ನು ತುಂಬ ಮುಂದೆ ಹೋಗದಂತೆ ತಡೆಯಿರಿ. ಕರ್ಕ ರಾಶಿ ಕರಿಯರ್. ನಿಮ್ಮನ್ನು ನೀವು ಸರಿಯಾದ ಪಕ್ಷದಲ್ಲಿ ಇರುವ ಹಾಗೆ ಮಾಡಿಕೊಳ್ಳಲು ಕಷ್ಟವಾಗುವುದಿಲ್ಲ. ನೀವು ನಿಮ್ಮಿಂದ ಹೊರಗೆ ಬಂದ ಪರಿಚಯ ಮಾಡಿಕೊಳ್ಳಿ. ನಿಮ್ಮ ವರ್ತಮಾನವೂ ಸರಿಯಾಗಿಲ್ಲ. ನೀವು ಹೊಸದನ್ನು ಮಾಡುವುದಕ್ಕೆ ಇಷ್ಟಪಡುತ್ತೀರಿ, ಆದರೆ ಹೊರಗೆ ಬಂದು ಹೊಸ ಕೆಲಸ ಮಾಡಲು ಕಷ್ಟವಾಗುತ್ತದೆ. ಕರ್ಕ ರಾಶಿ ಫೈನಾನ್ಸ್. ನಿಮ್ಮ ಆರ್ಥಿಕ ಲಕ್ಷ್ಯವನ್ನು ಸಾಧಿಸಲು ಇಂದಿನ ದಿನ ತುಂಬ ಶುಭವಾಗಿದೆ. ನೆನಪಿನಲ್ಲಿ ಇಡಿ, ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ. ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ. ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ. ಸರಿಯಾಗಿ ಮಾಡಿರುವಂತಹ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು. ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು. ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ. ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ. ಕರ್ಕ ರಾಶಿ ಹೆಲ್ತ್. ನೀವು ಕೆಮ್ಮು ಹಾಗೂ ಶೀತದಂಥ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ಸಿಂಹರಾಶಿ ಓವರ್ವ್ಯೂ. ಇಂದು ನೀವು ಮನೆಯಲ್ಲಿಯೇ ಸಂತೋಷದಿಂದ ತುಂಬಿದ ದಿನವನ್ನು ಕಳೆಯುವಿರಿ. ಸಂತೋಷವನ್ನು ಪಡಲು ಹೊರಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಒಂದೊಂದು ಸಲ ಜೀವನದಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಕೂಡ ದೊಡ್ಡ ಖುಷಿಯನ್ನು ಕೊಡುತ್ತವೆ. ನಿಮ್ಮವರ ಜೊತೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಿರಿ, ಅದು ನಿಮಗೆ ಹೆಚ್ಚು ಖುಷಿ ಕೊಡುತ್ತದೆ. ಸಿಂಹರಾಶಿ ರೋಮಾನ್ಸ್. ಇವತ್ತಿನ ಪ್ರೀತಿಯು ನಿಮಗೆ ಜೀವನವನ್ನು ಬದಲಿಸುತ್ತದೆ. ನಿಮ್ಮ ಜೀವನವು ಮಸ್ತಿಯಿಂದ ಕೂಡಿರುತ್ತದೆ. ನೀವು ಹೊಸ ಪಾರ್ಟ್ನರ್ ಜೊತೆ ತಿರುಗಾಡುವ ಪ್ರೋಗ್ರಾಂ ಮಾಡಿ. ಈ ಪ್ಲಾನ್ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರು ಹತ್ತಿರವಾಗುವುದು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಇದರ ಜೊತೆಗೆ ಯಾರಾದರೂ ರೊಮ್ಯಾಂಟಿಕ್ ಸ್ನೇಹಿತರ ಜೊತೆ ನೀವು ನಿಮ್ಮ ಮಾತನ್ನು ಯಾವುದೇ ಸಂಕೋಚವಿಲ್ಲದೆ ಹೇಳಬಹುದು. ನಿಮಗೆ ರೋಮಾಂಚಕವಾದ ಜೀವನ ತುಂಬಾ ಮೇಲೇರಿಸುತ್ತದೆ. ಸಿಂಹರಾಶಿ ಕರಿಯರ್. ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ. ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ. ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು. ನಿಮ್ಮ ಸಮಯ ಚೆನ್ನಾಗಿದೆ. ಸಿಂಹರಾಶಿ ಫೈನಾನ್ಸ್. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು. ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿ ನೀಡುವ ಸಂಭವವಿದೆ. ಅದರಿಂದ ನಿಮಗೂ ಆರ್ಥಿಕ ಲಾಭವಾಗುವುದು. ಆರ್ಥಿಕ ಸಫಲತೆಯಿಂದ ನಿಮ್ಮ ಜೀವನದಲ್ಲೂ ಹೊಳಪು ಬರುವುದು. ಜೊತೆಗೆ ಉನ್ನತಿಯು ಅನೇಕ ದಾರಿಗಳು ತೆಗೆದುಕೊಳ್ಳುವವು. ಸಿಂಹರಾಶಿ ಹೆಲ್ತ್. ಇಂದು ಮಂಡಿ ಮತ್ತು ಮೂಳೆಗಳ ತೊಂದರೆಯಿಂದ ತಪ್ಪಿಸಿಕೊಂಡು ಇರಿ. ದಿನ ಆಡುವ ಆಟ ಹಾಗೂ ಜಿಮ್ ಮಾಡಿ. ನಿಮ್ಮ ಮೂಳೆಗಳ ಬಗ್ಗೆ ಯೋಚಿಸಿ ಹಾಗೂ ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಅನಿಸುವುದು ಹಾಗೂ ನಿಯಮಿತ ಜಿಮ್ ಕೂಡ. ಕನ್ಯಾ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ. ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು. ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು. ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನೂ ಅಲಕ್ಷಿಸದಂತೆ ಪ್ರಯತ್ನಿಸಿ. ಇದರಿಂದ ಎಲ್ಲವೂ ಬೇಗನೆ ಸರಿ ಹೋಗುತ್ತದೆ. ಕನ್ಯಾ ರಾಶಿ ರೋಮಾನ್ಸ್. ಇಂದು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿನ ನೆನಪಿನಲ್ಲಿ ಇಡುವಂತಹ ಕ್ಷಣಗಳನ್ನು ಅನುಭವಿಸುವಿರಿ. ಇಂದು ನೀವಿಬ್ಬರು ಮೊದಲ ಡೇಟಿಂಗಿಗೆ ಹೋಗಬಹುದು ಅಥವಾ ಯಾವುದಾದರೂ ವಸ್ತುವಿನಿಂದ ಖುಷಿ ಪಡೆಯಬಹುದು. ನಿಮ್ಮ ಈ ಕ್ಷಣಗಳು ಬಹಳ ದಿನಗಳವರೆಗೆ ಯೋಚನೆಯಲ್ಲಿ ಇರುವುದು. ಕನ್ಯಾ ರಾಶಿ ಕರಿಯರ್. ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ
ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ. ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿ ಆಗುತ್ತದೆ, ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ, ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ. ಡಿಸೆಂಬರ್ 7, 2009 ಕನ್ಯಾ ರಾಶಿ ಫೈನಾನ್ಸ್. ಕೆಲವು ಆರ್ಥಿಕ ಡೀಲ್ ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ. ಆದರೆ ಕೊಟ್ಟು ತೆಗೆದುಕೊಳ್ಳುವುದರಲ್ಲಿ ಯಾವುದಾದರೂ ದೊಡ್ಡ ಹೆಜ್ಜೆ ಮುಂದಿಡಲು ಇಂದಿನ ದಿನ ಚೆನ್ನಾಗಿಲ್ಲ. ಇಂದು ಇದ್ದಕ್ಕಿದ್ದಂತೆ ಲಾಭ ಪಡೆಯುವುದಕ್ಕಿಂತ ನಿಧಾನವಾದರೂ ನಿಶ್ಚಿತವಾಗಿ ಲಾಭ ದೊರೆಯುವಂತಹ ವಿಕಲ್ಪವನ್ನು ಹುಡುಕಿ. ಇದೇ ಪ್ಲಾನ್ನಲ್ಲಿ ಯಾವುದಾದರೂ ದೊಡ್ಡ ಬಂಡವಾಳ ಆರಿಸಿಕೊಳ್ಳಿ. ಕನ್ಯಾ ರಾಶಿ ಹೆಲ್ತ್. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು. ಯಾರು ವ್ಯಾಯಾಮ ಮಾಡುವುದನ್ನು ಬಿಟ್ಟಿರುವರೋ ಮತ್ತು ಯಾರು ವ್ಯಾಯಾಮ ಮಾಡಲು ಯೋಚಿಸುತ್ತಿರುವರೋ ಅಂತಹವರು ಇನ್ನೂ ಕಾಯಬೇಡಿ. ವ್ಯಾಯಾಮ ಮಾಡಲು ಆರಂಭಿಸಿ. ಇಂದು ನೀವು ಪೂರ್ತಿ ಸಾಹಸದಿಂದ ಫಿಟ್ನೆಸ್ ಮಂತ್ರವನ್ನು ಪಡೆಯುವುದರಲ್ಲಿ ಮಗ್ನರಾಗುವಿರಿ. ಇಂದು ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುವಿರಿ. ಇಂದು ನಿಮ್ಮ ತೂಕ ಇಳಿಯುವುದು. ಅನಿರೀಕ್ಷಿತವಾಗಿ ಜನರು ನಿಮ್ಮ ಸೌಂದರ್ಯದ ರಹಸ್ಯ ಏನು ಎಂದು ನಿಮ್ಮನ್ನು ಕೇಳುವರು. ತುಲಾ ರಾಶಿ ಓವರ್ವ್ಯೂ. ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ. ನಿಮ್ಮ ತಯಾರಿಗಳನ್ನು ಆರಂಭಿಸಿ. ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ. ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ, ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ. ತುಲಾ ರಾಶಿ ರೋಮಾನ್ಸ್. ಇಂದು ನೀವು ಈ ರೀತಿ ಯೋಚಿಸುತ್ತೀರಾ, ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು. ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ, ಅವರು ಎಲ್ಲಿ ಸಿಗುತ್ತಾರೆ ಎಂದು. ಈ ವಿಚಾರ ಒಳ್ಳೆಯದು. ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ. ತುಲಾ ರಾಶಿ ಕರಿಯರ್. ಒಬ್ಬರು MBA ವಿದ್ಯಾರ್ಥಿಯು ಯಾವುದೋ ಸಾಕ್ಷಾತ್ಕಾರದಲ್ಲಿ ಅವರು ಪ್ರದರ್ಶನ ಮಾಡಿದ್ದರು. ಅವರು ಒಳ್ಳೆಯ ಪ್ರಸ್ತಾವನೆಯನ್ನು ಪಡೆದುಕೊಂಡು ಖುಷಿಯಾಗಿರುತ್ತಾರೆ. ಕೆಲಸವಿಲ್ಲದಿರುವವರಿಗೆ ಇಂದು ಕೆಲಸದ ಅವಸರವು ನಿಮ್ಮ ಹತ್ತಿರ ಬರುತ್ತದೆ. ತುಲಾ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ. ಇಂದಿನ ದಿನ ಲಾಭದಾಯಕವಿಲ್ಲ. ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು. ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ, ಅದಕ್ಕಾಗಿ ಸ್ವಲ್ಪ ಕಾಯಿರಿ. ತುಲಾ ರಾಶಿ ಹೆಲ್ತ್. ಯಾವುದಾದರೂ ಸಣ್ಣ ಸಮಸ್ಯೆ ನಿಮಗೆ ತಲೆಕೆಡಿಸಿಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಅವಶ್ಯಕ ಉಪಚಾರಗಳನ್ನು ಮಾಡಿ. ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ನಿಮಗೆ ತೊಂದರೆ ಕೊಡಬಹುದು. ನೀವು ಹೊರಗಿನ ತೊಂದರೆ ಹಾಗೂ ಟೆನ್ಷನ್ ಅನ್ನು ಮನೆಗೆ ತರಬೇಡಿ, ಇದರಿಂದ ಮನೆಯ ವಾತಾವರಣ ಹಾಳಾಗಬಹುದು. ನೆನಪಿನಲ್ಲಿ ಇಡಿ, ನಮ್ಮ ಮುಗಿಯದೇ ಇರುವಂತಹ ಹೆಜ್ಜೆಗಳು, ಇಚ್ಛೆಗಳು, ನಕಾರಾತ್ಮಕ ಯೋಚನೆ ಹಾಗೂ ಹೆಚ್ಚು ಆಸೆಗಳೇ ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟುಮಾಡುವವು. ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ವೃಶ್ಚಿಕ ರಾಶಿ ಓವರ್ವ್ಯೂ. ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ. ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ. ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು. ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ. ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ. ವೃಶ್ಚಿಕ ರಾಶಿ ರೋಮಾನ್ಸ್. ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ. ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ. ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ, ಏಕೆಂದರೆ ಇದು ನಿಮ್ಮ ಬಗ್ಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ. ವೃಶ್ಚಿಕ ರಾಶಿ ಕರಿಯರ್. ನೀವೇನಾದರೂ ಧನದ ಕಮ್ಮಿಯಿಂದ ಇದ್ದರೆ ಇಂದು ಕೆಲಸವನ್ನು ಕೇಳಬೇಕಾಗುತ್ತದೆ. ಇಂದು ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಬಾಸನ್ನು ಕೇಳುವುದಕ್ಕೆ ಹಿಂಜರಿಯಬೇಡಿ, ಏಕೆಂದರೆ ಇಂದಿನ ದಿನ ಅವರು ಖುಷಿಯಿಂದ ಇರುತ್ತಾರೆ. ಈ ರೀತಿಯ ಲಾಭವು ನಿಮಗೆ ಮುಂದೆ ಅಧಿಕವಾಗಿ ಸಹಾಯವಾಗುತ್ತದೆ. ವೃಶ್ಚಿಕ ರಾಶಿ ಫೈನಾನ್ಸ್. ಇಂದು ತುಂಬ ಖರ್ಚು ಆಗುವ ದಿನ. ಜೇಬು ಖಾಲಿಯಾಗಬಹುದು. ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ. ಯಾರಿಗೆ ಗೊತ್ತು, ಯಾವುದಾದ್ರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು. ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ, ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ. ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ. ವೃಶ್ಚಿಕ ರಾಶಿ ಹೆಲ್ತ್. ನಿಮ್ಮ ನಕಾರಾತ್ಮಕ ಯೋಚನೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಇದರಿಂದ ನಿಮಗೆ ಅನ್ನಿಸುವುದು ಇದು ನಿಮಗೆ ನಷ್ಟವನ್ನು ಉಂಟು ಮಾಡುವುದರ ಜೊತೆಗೆ ಜೀವನದ ಆನಂದವನ್ನು ಪಡೆಯಲು ಬಿಡುವುದಿಲ್ಲ. ನೀವು ಒಳ್ಳೆಯ ಆರೋಗ್ಯವನ್ನು ಬಯಸುವುದಾದರೆ ಇವೆಲ್ಲವುಗಳಿಂದ ನೀವು ಮುಕ್ತಿ ಪಡೆಯಬೇಕು. ನಿಮ್ಮ ಮೇಲೆ ಹಿಡಿತವಿಟ್ಟುಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು. ಧನುರಾಶಿ ಓವರ್ವ್ಯೂ. ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ. ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ. ನಿಮ್ಮ ಪರಿವಾರದವರಿಗೆ ಕೊಡಿ, ಏಕೆಂದರೆ
ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ. ಧನುರಾಶಿ ರೋಮಾನ್ಸ್, ಸಂಗಾತಿಯಿಂದ ದೂರ ಇರುವುದರಿಂದ ನಿಮಗೆ ಅನಿಸುತ್ತದೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು. ನೀವು ನೋಡುತ್ತೀರಿ ನಿಮ್ಮ ಸಂಗಾತಿಯು ಅವರ ಕೆಲಸದಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು. ಧನುರಾಶಿ ಕರಿಯರ್, ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ. ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ. ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ. ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು. ಧನುರಾಶಿ ಫೈನಾನ್ಸ್, ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಧನುರಾಶಿ ಹೆಲ್ತ್, ಇಂದು ನೀವು ತಪ್ಪಿಸಿಕೊಂಡು ಇರಿ. ಹೆಚ್ಚು ಒತ್ತಡ ಹಾಗೂ ಟೆನ್ಷನ್ನಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು. ತಲೆಯನ್ನು ಶಾಂತಿಯಿಂದ ಇರಿಸಿ. ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ. ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ, ಏಕೆಂದರೆ ನಿಮಗೆ ಸಕ್ಕರೆ ಸಮಸ್ಯೆಯಾದರೆ ನೀವು ಹೆಚ್ಚು ವ್ಯಾಯಾಮ ಮಾಡಬೇಕಾಗಬಹುದು. ಮಕರ ರಾಶಿ ಓವರ್ವ್ಯೂ, ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಇಂದು ಅನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ. ಮಕರ ರಾಶಿ ರೋಮಾನ್ಸ್, ನೀವು ನಿಮ್ಮ ಪ್ರೀತಿಯನ್ನು ಶಾರೀರಿಕ ಸಂಬಂಧಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತಿದ್ದೀರಾ. ನಿಮಗೆ ಅನಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾದ ಉಪಯೋಗಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಎಂದು. ಇಂದಿನ ದಿನ ಈ ವಿಚಾರವನ್ನು ಗಾಳಿಯಲ್ಲಿ ತೂರಿಬಿಡಿ ಮತ್ತು ಇದರಿಂದ ನೀವು ನಿಶ್ಚಿಂತರಾಗುವಿರಿ. ಮಕರ ರಾಶಿ ಕರಿಯರ್, ನಿಮ್ಮ ಲಕ್ಷ್ಯಕ್ಕೆ ಪ್ರತಿಯಾಗಿ ನಿರಂತರತೆ ಅಥವಾ ತಿಳುವಳಿಕೆಯಿಂದ ನೀವು ನಿಮ್ಮ ಗುರಿಯನ್ನು ತಲುಪುವಿರಿ. ಇದಕ್ಕಾಗಿ ನೀವು ಕೆಲವು ಯೋಜನೆಗಳನ್ನು ಮಾಡಬೇಕಾಗುತ್ತದೆ. ಅದರಿಂದ ಕಠಿಣ ಪರಿಶ್ರಮದ ಜೊತೆಗೆ ವಿಫಲತೆಯಿಂದ ಉಳಿಯುವ ವಿಚಾರವೂ ತೊಡಗಿರುತ್ತದೆ. ನೀವು ನಿಮ್ಮ ಜೀವನ ಪರ್ಯಂತದ ಕ್ಷೇತ್ರದಲ್ಲಿ ನಿರಂತರ ಪ್ರಗತಿಯನ್ನು ಅಪೇಕ್ಷಿಸಬಹುದು. ಮಕರ ರಾಶಿ ಫೈನಾನ್ಸ್, ಮನೆಗೆ ಬಂಡವಾಳ ಅಥವಾ ಯಾವುದಾದರೂ ಲೋನ್ಗೆ ನಿವೇದಿಸಲು ಇಂದು ತುಂಬ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ಮಕರ ರಾಶಿ ಹೆಲ್ತ್, ಇಂದು ನಿಮ್ಮ ಆರೋಗ್ಯ ಹಾಗೂ ಮನೋಬಲದಿಂದ ನೀವು ನಿಮ್ಮ ಕೆಟ್ಟ ಚಟಗಳಿಂದ ಮುಕ್ತಿ ಪಡೆಯಲು ಬಯಸುವಿರಿ ಹಾಗೂ ಏನಾದರೂ ಹೊಸತನ್ನು ಮಾಡುವಿರಿ. ಧೂಮಪಾನದಿಂದ ದೂರವಿರಿ ಹಾಗೂ ತಾಜಾ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ನೀವು ಈ ಸಕಾರಾತ್ಮಕ ಶಕ್ತಿಯ ಉಪಯೋಗವನ್ನು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲು ಉಪಯೋಗಿಸಿ. ಇದರಿಂದ ನೀವು ನಿಮ್ಮ ಮೂಡ್ ಹಾಗೂ ಶಕ್ತಿಯ ಮಂತ್ರದ ಮಧ್ಯದಲ್ಲಿರುವ ಅಂತರವನ್ನು ನೋಡಬಹುದು. ಕುಂಭರಾಶಿ ಓವರ್ವ್ಯೂ, ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ. ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ. ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ. ಕುಂಭರಾಶಿ ರೋಮಾನ್ಸ್, ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ. ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ, ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು. ಇಂದು ನೀವು ತಿಳಿಯುವಿರಿ, ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರು ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು. ಕುಂಭರಾಶಿ ಕರಿಯರ್, ಇಂದು ನೀವು ಯಾರಾದರೂ ಕೆಲಸದ ವ್ಯಕ್ತಿಯ ಜೊತೆ ಭೇಟಿಯಾಗುವ ಸಂಭವವಿದೆ. ಅವರು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಿಸುತ್ತಾರೆ. ನಿಮಗೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಅನುಭವಗಳನ್ನು ಕಲಿತುಕೊಳ್ಳಿ. ಇದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಮುಂದುವರಿಸಲು ಟೆಕ್ನಿಕಲ್ ಜ್ಞಾನವನ್ನು ಉಪಯೋಗಿಸಿಕೊಳ್ಳಿ. ತಾಂತ್ರಿಕವಾದ ಶಿಕ್ಷಣವು ನಿಮ್ಮನ್ನು ದೂರದ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ಕುಂಭರಾಶಿ ಫೈನಾನ್ಸ್, ಈ ದಿನಗಳಲ್ಲಿ ನಿಮ್ಮ ಖರ್ಚು ತುಂಬಾ ಹೆಚ್ಚಾಗಿದೆ. ಆದ್ದರಿಂದ ಖರ್ಚು ಮತ್ತು ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿರುವಿರಿ. ಎಲ್ಲಿಯವರೆಗೂ ನಿಮಗೆ ತುಂಬಾ ಅವಶ್ಯಕತೆ ಎಂದು ಅನ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಸಾಲದಲ್ಲಿ ಯಾವ ವಸ್ತುವನ್ನು ಖರೀದಿಸಬೇಡಿ. ಹಾಗೆಯೇ ಮಾರ್ಕೆಟಿನ ಕೆಲವು ಆಕರ್ಷಕ ವಸ್ತುಗಳು ನಿಮ್ಮಲ್ಲಿ ಆಸೆ ಹುಟ್ಟಿಸುತ್ತವೆ. ಆದರೆ ನೀವು ಅದನ್ನು ನಿಮಗೆ ತೀರಾ ಅವಶ್ಯಕ ಅನಿಸಿದ ಹೊರತು ಕೊಂಡುಕೊಳ್ಳಬೇಡಿ. ನೆನಪಿನಲ್ಲಿ ಇಡಿ, ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ದೊರೆಯುವುದು.
ಆದರೆ ಅದರ ಬಿಲ್ ಕಟ್ಟುವಾಗ ಕಷ್ಟ ತಿಳಿಯುವುದು. ಕುಂಭರಾಶಿ ಹೆಲ್ತ್. ಇಂದು ನಿಮ್ಮ ಜೊತೆ ಯಾವುದಾದ್ರೂ ದುರ್ಘಟನೆ ನಡೆಯುವ ಸಂಭವವಿದೆ. ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ. ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು. ಆದ್ದರಿಂದ ವ್ಯಾಯಾಮ ಮಾಡಿರಿ. ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ. ಹೆಲ್ಮೆಟ್ ಅನ್ನು ಉಪಯೋಗಿಸಿ, ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು. ಮೀನರಾಶಿ ಓವರ್ವ್ಯೂ. ನಿರ್ಧಾರ ಮಾಡಬೇಡಿ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗುತ್ತಿರುವಿರಿ ಎಂದು. ಈ ಯಾತ್ರೆ ಒಂದು ಸಣ್ಣ ಪಿಕ್ನಿಕ್ ಕೂಡ ಆಗಿರಬಹುದು ಅಥವಾ ಉದ್ದವಾದ ಯಾತ್ರೆಯೂ ಆಗಿರಬಹುದು. ಇಂದು ಈ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸಿ. ಮೀನರಾಶಿ ರೋಮಾನ್ಸ್. ಇವತ್ತಿನ ದಿವಸ ನಿಮ್ಮ ಪ್ರೀತಿಗೆ ಶುಭ ದಿನವಾಗಿದೆ. ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೇಮದ ಹೂವು ಅರಳುತ್ತಿರುವುದನ್ನು ಕಾಣುವಿರಿ. ನೀವು ನಿಮ್ಮ ಇರಾದೆಯನ್ನು ಸರಿಯಾಗಿಟ್ಟುಕೊಳ್ಳಿ. ಸಂಬಂಧವನ್ನು ಮಾಡಿಕೊಳ್ಳುವ ದಿಶೆಯಲ್ಲಿ ಮುನ್ನಡೆಯಿರಿ. ನೀವು ಹೊಸ ಸಂಬಂಧಕ್ಕೆ ಒಂದು ವಿಶೇಷ ರೂಪ ಕೊಡಬಹುದು. ಮೀನರಾಶಿ ಕರಿಯರ್. ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ. ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ. ಅದರಿಂದ ಲಾಭವಾಗುತ್ತದೆ. ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ, ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ. ಮೀನರಾಶಿ ಫೈನಾನ್ಸ್. ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ. ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ. ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು. ಮಾತುಕತೆ ನಡೆಯುವುದು. ಮೀನರಾಶಿ ಹೆಲ್ತ್. ಇಂದು ನಿಮಗೆ ತ್ವಚೆಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆಯಾಗಬಹುದು. ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಂಡು ಇರಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ಇದರಿಂದ ನಿಮ್ಮ ತ್ವಚೆ ಆರೋಗ್ಯವಾಗಿರುವುದರ ಜೊತೆಗೆ ಹೊಳೆಯುವುದು.